ಈಗ ನಮಸ್ಕಾರ ಸರ್. ಕೂಡಲ ಸಂಗಮ ಸ್ವಾಮೀಜಿ ಕೂಡ ಅದನ್ನೇ ಹೇಳಿದ್ದಾರೆ. ನಾವು ಆ ಥರ ಬರ್ಸಲ್ಲ, ವೀರಶೈವ ಲಿಂಗಾಯತ ಅಂತ ಬರ್ಸಲ್ಲ, ಪಂಚಮಸಾಲಿ ಮೀಸಲಾತಿಗಾಗಿ ನಾವು ಲಿಂಗಾಯತ ಪಂಚಮಸಾಲಿಯನ್ನು ಬರ್ಸ್ತೀವಿ ಅಂತ. ನೋಡಿ ಸರ್, ಇವತ್ತು ಲಿಂಗಾಯತರಲ್ಲಿರುವಂಥ ಎಲ್ಲ ಉಪಜಾತಿಯವರು ಯಾರೂ ವೀರಶೈವ ಲಿಂಗಾಯತರು ಬರ್ಸಿಲ್ಲ. ಹೀಗಾಗಿ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಮನ್ನಿ ಜಾತಿ ಗಣತಿ ಒಳಗೆ. ಕಾರಣ ಏನಂದರೆ ಅವರಿಗೆ ನಾವು ಅವ್ರಿಗೆ ತಪ್ಪು ಅನ್ನೋದಿಲ್ಲ. ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ, ನೌಕರಿಯಲ್ಲಿ ಅವರಿಗೆ ಸೌಲಭ್ಯ ಸಿಗ್ತದೆ. ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತರದ್ದು ಬರ್ಸ್ಬೇಕು ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ. ಇದು ಸರಿಯಲ್ಲ ಅಂತೀರಿ ಅವ್ರು ಮಾಡೋದು? ನಾವು ಅದನ್ನು ಚರ್ಚೆ ಮಾಡ್ತೀವಿ. ನಾವು ಮೊದಲು ಈ ದೇಶದಲ್ಲಿ ಇರ್ತೀವಿ ಅಂದಮೇಲೆ ನಾವು ಹಿಂದೂಗಳೇ. ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿ ದೇಶದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ನಾವು ಅವಕಾಶ ಕೊಡ್ಲಿಕ್ಕೆ ನಾವು ತಯಾರಿಲ್ಲ, ವಿಶೇಷವಾಗಿ ನಾನು. ಈಗ ನಮಸ್ಕಾರ ಸರ್. ಕೂಡಲ ಸಂಗಮ ಸ್ವಾಮೀಜಿ ಕೂಡ ಅದನ್ನೇ ಹೇಳಿದ್ದಾರೆ. ನಾವು ಆ ಥರ ಬರ್ಸಲ್ಲ, ವೀರಶೈವ ಲಿಂಗಾಯತ ಅಂತ ಬರ್ಸಲ್ಲ, ಪಂಚಮಸಾಲಿ ಮೀಸಲಾತಿಗಾಗಿ ನಾವು ಲಿಂಗಾಯತ ಪಂಚಮಸಾಲಿಯನ್ನು ಬರ್ಸ್ತೀವಿ ಅಂತ. ನೋಡಿ ಸರ್, ಇವತ್ತು ಲಿಂಗಾಯತರಲ್ಲಿರುವಂಥ ಎಲ್ಲ ಉಪಜಾತಿಯವರು ಯಾರೂ ವೀರಶೈವ ಲಿಂಗಾಯತರು ಬರ್ಸಿಲ್ಲ. ಹೀಗಾಗಿ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಮನ್ನಿ ಜಾತಿ ಗಣತಿ ಒಳಗೆ. ಕಾರಣ ಏನಂದರೆ ಅವರಿಗೆ ನಾವು ಅವ್ರಿಗೆ ತಪ್ಪು ಅನ್ನೋದಿಲ್ಲ. ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ, ನೌಕರಿಯಲ್ಲಿ ಅವರಿಗೆ ಸೌಲಭ್ಯ ಸಿಗ್ತದೆ. ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತರದ್ದು ಬರ್ಸ್ಬೇಕು ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ. ಇದು ಸರಿಯಲ್ಲ ಅಂತೀರಿ ಅವ್ರು ಮಾಡೋದು? ನಾವು ಅದನ್ನು ಚರ್ಚೆ ಮಾಡ್ತೀವಿ. ನಾವು ಮೊದಲು ಈ ದೇಶದಲ್ಲಿ ಇರ್ತೀವಿ ಅಂದಮೇಲೆ ನಾವು ಹಿಂದೂಗಳೇ. ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿ ದೇಶದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ನಾವು ಅವಕಾಶ ಕೊಡ್ಲಿಕ್ಕೆ ನಾವು ತಯಾರಿಲ್ಲ, ವಿಶೇಷವಾಗಿ ನಾನು.